ಇದ್ದಾರೆ. ಆ ವಿದ್ಯಾರ್ಥಿಗಳು ಒಂದು ಏನು ಜೀವನ ಇದೆ, ಮುಂದೆ ಜೀವನವನ್ನ ಕಟ್ಟಿರ್ಲಿ, ಅವ್ರ ಜೀವನ ಸುಖವಾಗ್ಲಿ ಅಂತ ಹಾರೈಸ್ತಾ ಇದ್ದೀವಿ. CC ಕ್ಯಾಂಪದಲ್ಲಿ ವಾರ್ಡನ್ ನೋಡ್ಬಿಟ್ಟು ಜಗಳ ಕಟ್ಟಿದ್ರು ರೂಮಿಗೆ. I mean, some seniors are not seniors, like they are like a friends to us. ಫುಲ್ ಆಟ ಆಡ್ತಿದ್ವಿ, ಅದು ಇದು ಅಂತಿದ್ರಿ. ಅವನು ಏನೋ ರಿಯಾಕ್ಟ್ ಬೇಜಾರಾಗ್ತಿರ್ಲಿಲ್ಲ. ಅದೇ ಆಯ್ತು, ಅದರಲ್ಲಿ 3% ಒಳ್ಳೇದಾಗಿದೆ, ಇನ್ನು 25% ಹಾಳು ಮಾಡ್ಕೊಂಡಿದ್ದೀನಿ ನನ್ನ ಜೀವನ. ಮುಂದಕ್ಕೆ ಏನಾಗುತ್ತೆ ಅಂತ ಗೊತ್ತಿಲ್ಲ, ಬಟ್ ಈ ಆಸೆ ನನ್ನ ಮಾತ್ರ ಮರೆಯೋಕ್ಕಾಗಲ್ಲ. ಹಾಯ್ ಗಾಯ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತಿನ ದಿನ ಏನಪ್ಪಾ ಅಂತ ಅಂದ್ರೆ, ನಮ್ಮ ಹಾಸ್ಟೆಲ್ ಹಬ್ಬ ಅನ್ನೋ ಟೈಟಲ್ ಅಲ್ಲಿ ಹಾಸ್ಟೆಲ್ ಡೇ ಸೆಲೆಬ್ರೇಟ್ ಮಾಡ್ತಾ ಇದ್ದೀವಿ. ವರ್ಷಕ್ಕೆ ಒಂದೇ ಸಲ ಬರೋ ಒಂದು ಹಬ್ಬ. ಯಾವ ತರ ಮಾಡ್ತಾ ಇದೀವಿ ಅಂತ ತೋರಿಸ್ತೀನಿ, ಬನ್ನಿ. ನಮ್ಮ ವಾರ್ಡನ್ ಸರ್ ಇದಾರೆ. ಈ ಹಾಸ್ಟೆಲ್ ಡೇ ಪ್ರೋಗ್ರಾಮ್ ಬಗ್ಗೆ ಏನ್ ಹೇಳ್ತಾರೆ ಅಂತ ಅವ್ರ ಹತ್ರನೇ ಕೇಳೋಣ. 2024 ಸಾಲಿನ ಅಂತಿಮ ಪದವಿಯನ್ನ ಹಾಗೆ ಡಿಪ್ಲೊಮಾ ವಿದ್ಯಾರ್ಥಿಗಳು ಮುಗಿಸಿ ಹೊರಗಡೆ ಬರ್ತಾ ಇದ್ದಾರೆ. ಅವರು ತಮ್ಮ ಸಂತೋಷ ಕೂಟವನ್ನ ಏರ್ಪಡಿಸಿದ್ದಾರೆ. ಸ್ನೇಹಿತರು ಈ ಒಂದು ಹಾಸ್ಟೆಲ್ ಜೀವನವನ್ನ ತಮ್ಮ ಒಂದು ಏನ್ ಬಿಡ್ತಾ ಇದ್ದಾರೆ, ಅದರಲ್ಲಿ ನಮ್ಮ ಅನುಭವಗಳನ್ನ ಹಂಚಿಕೊಳ್ಳಲಿಕ್ಕೆ ಮಾಡುವಂತ ಕಾರ್ಯಕ್ರಮ ಎಲ್ಲರಿಗೂ ಶುಭವಾಗಿದೆ. ಸ್ಟೂಡೆಂಟ್ಸ್ ಬಗ್ಗೆ ಹೇಳೋದಾದ್ರೆ ಏನ್ ಹೇಳ್ತೀರಾ ಸರ್? ಏನೇ ಅಂತಿಮ ಪದವಿ ಅಥವಾ ಅಂತಿಮ ಡಿಪ್ಲೊಮಾ ಈಗ ಮುಗಿಸ್ಕೊಂಡು ಹೊರಗಡೆ ಬರ್ತಾ ಇದ್ದಾರೆ. ಆ ವಿದ್ಯಾರ್ಥಿಗಳು ಒಂದು ಏನು ಜೀವನ ಇದೆ, ಮುಂದೆ ಜೀವನವನ್ನ ಕಟ್ಟಿರ್ಲಿ, ಅವ್ರ ಜೀವನ ಸುಖವಾಗ್ಲಿ ಅಂತ ಹಾರೈಸ್ತಾ ಇದ್ದೀವಿ. ಮತ್ತೆ ಸ್ಪೆಷಲ್ ಗಿಫ್ಟ್ಸ್ ಅಂತ ಯಾರಾದ್ರೂ ಬರ್ತಾರೆ? ಸ್ಪೆಷಲ್ ಗಿಫ್ಟ್ಸ್ ಅಂತ ನಮ್ಮ ಸಹವಾಸಿಗಳು ವಾದನ್ಗಳು ಸ್ವಲ್ಪ ಜನ ಬರ್ತಾರೆ, ಹೇಳಿದ್ದೀನಿ. ಹೊರಟಿದ್ದಾರೆ ಬರ್ತಾರೆ. ಹಾಯ್ ಗಾಯ್ಸ್, ಒನ್ ಆಫ್ ಮೈ ಸೀನಿಯರ್ ಇದ್ದಾರೆ. ಅವ್ರ 3 years ಎಕ್ಸ್ಪೀರಿಯನ್ಸ್ ಹೇಗಿತ್ತು ಅಂತ ಕೇಳೋಣ, ಬನ್ನಿ. ಇದು 2025ನೇ ಹಾಸ್ಟೆಲ್ ಡೇ. ಇದು ಎಂದಿಗೂ ಮರೆಯಕ್ಕಾಗೋದಲ್ಲ ನನ್ನ ಜೀವನದಲ್ಲಿ. ನಾನು ಹಾಸ್ಟೆಲ್ ಬಂದಿದ್ದು ಇದೇ ಫಸ್ಟ್ ಟೈಮು. ಈ 3 ವರ್ಷ ಏನು ಈ ಹಾಸ್ಟೆಲ್ ಇದ್ದೀನಿ, ಅದನ್ನ ಎಂದು ಮರೆಯಕ್ಕಾಗಲ್ಲ. ಬೆಸ್ಟ್ ಮೆಮೊರಿ, ಒಳ್ಳೆ ಎಂಜಾಯ್ ಮಾಡಿದ್ದೀನಿ. ಇದನ್ನ ಎಂದು ನಾನು ಮರೆಯಕ್ಕಾಗಲ್ಲ ಜೀವನದಲ್ಲಿ. ಓಕೆ, ಈ 3 years ಅಲ್ಲಿ ಬೆಸ್ಟ್ ಮೂಮೆಂಟ್ ಅಂತ ಅಂದ್ರೆ ಯಾವ್ದು ಹೇಳ್ತೀರಾ? ನನ್ನ ಫ್ರೆಂಡ್ಸ್ ಜೊತೆ ಆಟ ಆಡಿದಿರ್ಬೋದು, ಕಿತ್ತಾಡಿದಿರ್ಬೋದು, ವಾರ್ಡನ್ ಹತ್ರ ಜಗಳಾಡಿದಿರ್ಬೋದು, ಇವೆಲ್ಲ ತುಂಬಾ ಮೆಮೊರಿ ಇದೆ. ಸೊ ಓಕೆ, ಈ 3 years ಎಕ್ಸ್ಪೀರಿಯನ್ಸ್ ಅಲ್ಲಿ ನೀವ್ ಯಾರಿಗಾದ್ರೂ ಸಾರಿ ಕೇಳ್ಬೇಕು ಅಂದ್ರೆ ಯಾರು ಕೇಳ್ತೀರಾ ಬ್ರೋ? ವಾರ್ಡನ್ ಮತ್ತೆ ನಮ್ ಫ್ರೆಂಡ್ ಸಂದೀಪ್ಗೆ. ಯಾಕಂದ್ರೆ ನಾನು ನನ್ ಸಂದೀಪ ಹುಡುಗಿ ವಿಚಾರ ಬಂದೆಲ್ಲ ಕಿತ್ಲಾಡಿದ್ವಿ. ಇದು CC ಕ್ಯಾಂಪದಲ್ಲಿ ವಾರ್ಡನ್ ನೋಡ್ಬಿಟ್ಟು ಜಗಳ ಕರ್ತಿದ್ರು ರೂಮಿಗೆ. ಇದನ್ನ ಯಾವತ್ತೂ ಮರೆಯಕ್ಕಾಗಲ್ಲ. ಇದು ನಮ್ ಫ್ರೆಂಡ್ಗೂ ಮತ್ತೆ ವಾರ್ಡನ್ಗೂ ಸಾರಿ ಕೇಳ್ತೀವಿ. ಥ್ಯಾಂಕ್ ಯು. ಮತ್ತೊಬ್ಬ ಜೂನಿಯರ್ ಇದ್ದಾನೆ, ಶ್ರೀಕಾಂತ್ ಅಂತ. ಆ 1 year ಎಕ್ಸ್ಪೀರಿಯನ್ಸ್ ಹೇಗಿತ್ತು ಅಂತ ನೀವ್ ಹೇಳಿ. ಸೊ ನಾನು ಶ್ರೀಕಾಂತ್ ಅಂತ. ಈ ಹಾಸ್ಟೆಲ್ ಹೊಸ 1 year ಏನಾಗಿಲ್ಲ, ನಾನು ಬಂದು ಸುಮಾರು ತಿಂಗಳಾಗಿದೆ. ಈ ಹಾಸ್ಟೆಲ್ ಏನಂದ್ರೆ ಬೇಸಿಕ್ ಫೆಸಿಲಿಟೀಸ್ ಎಲ್ಲ ಚೆನ್ನಾಗಿದೆ. ಮತ್ತೆ ಈ ಸೀನಿಯರ್ಸ್ ಯಾರು ನಮ್ಮ ಜೊತೆ ಸೀನಿಯರ್ಸ್ ತರ ಇರಲ್ಲ. ಅಂದ್ರೆ ಐ ಮೀನ್ ಸಮ್ ಸೀನಿಯರ್ಸ್ ಆರ್ ನಾಟ್ ಸೀನಿಯರ್ಸ್, ಲೈಕ್ ದೇ ಆರ್ ಲೈಕ್ ಅ ಫ್ರೆಂಡ್ಸ್ ಟು ಅಸ್ ಅಂತ ಹೇಳಕ್ ಇಷ್ಟಪಡ್ತೀನಿ. ಆಮೇಲೆ ಈ ಕಡೆ ಅಂದ್ರೆ ಈ ಹಾಸ್ಟೆಲ್ಗೆ ಬಂದಿದ್ದೇನಂದ್ರೆ, ಇದು ಹಾಸ್ಟೆಲ್ ಸಿಟಿಯಿಂದ ಔಟ್ಸ್ಕಟ್ ಇದ್ರಾಗಿ ಏನ್ ಡಿಸ್ಟರ್ಬೆನ್ಸ್ ಇರಲ್ಲ, ಏನಿಲ್ಲ, ಚೆನ್ನಾಗಿದೆ ಹಾಸ್ಟೆಲ್ ಮಾತ್ರ. ಆಮೇಲೆ ಸೀನಿಯರ್ಸ್ ಬಾಂಡಿಂಗ್ ಕೂಡ ಚೆನ್ನಾಗಿದೆ. ಸೊ ಇಷ್ಟ ಹೇಳಕ್ ಇಷ್ಟಪಡ್ತೀನಿ. ಫಸ್ಟ್ ನಾನು ಅಪ್ಲಿಕೇಶನ್ ಹಾಕಿದಾಗ ನನಗೆ ದಿಬ್ಬೂರು 2440 ಅನ್ನೋ ದಿಬ್ಬೂರು ಹಾಸ್ಟೆಲ್ ಸಿಕ್ತು. ಕೌನ್ಸಿಲಿಂಗ್ ಅಲ್ಲಿ ನಾನು ಈ ಹಾಸ್ಟೆಲ್ ಚೂಸ್ ಮಾಡ್ಕೊಂಡೆ. ಅದೆಲ್ಲೈತೆ ಅಂತ ಗೊತ್ತಿರ್ಲಿಲ್ಲ ನನಗೆ ಫಸ್ಟ್. ಆಮೇಲೆ ಇದು ಚೇಂಜ್ ಮಾಡ್ತಾರ, ನಮ್ಮ ಫ್ರೆಂಡು ಕುಣಿಗಲ್ ರಿಂಗ್ ರೋಡ್ ಹಾಸ್ಟೆಲ್ ಹೋದ. ಅವ್ನ ಹಾಸ್ಟೆಲ್ ಚೇಂಜ್ ಮಾಡ್ತಾನ ಅಂತ ಹೇಳ್ಬಿಟ್ಟು ನಾನು ಅಷ್ಟು ಪ್ರಯತ್ನ ಪಟ್ಟೆ. ಆದ್ರೆ ಅವರು ಅಲ್ಲಿದ್ದು ಆಫೀಸರ್ಸು ಯಾರು ಚೇಂಜ್ ಮಾಡ್ಕೊಟ್ಟಿಲ್ಲ. ಇಲ್ಲಿ ಹತ್ರ ಹೋಗಪ್ಪ ಅಂದ್ರು. ಆಗ ಹತ್ರ ಏನೋ ಅಂತ ಹೇಳ್ಬಿಟ್ಟು ಎಲ್ಲಾರು ಕೇಳಿದ್ರು. ಯಾರು ಕೇಳಿದ್ರು 10 ಕಿಲೋಮೀಟರ್ ಐತೆ, 15 ಕಿಲೋಮೀಟರ್ ಐತೆ ಹೇಳ್ತಿದ್ರು. ಆಮೇಲೆ ಒಂದಿನ ಹಿಂಗೆ ಹುಡ್ಕಾಡ್ಬೇಕಾದ್ರೆ ನಮ್ಮ ಫ್ರೆಂಡ್ ಇಲ್ಲಿ ಈ ಹಾಸ್ಟೆಲ್ ಸೀನಿಯರ್ಸ್ ಇದ್ರು. ಅವ್ರು ಬಂದ್ಬಿಟ್ಟು ಇಲ್ಲಿ ಐತೆ, ನಾನು ನೋಡಿದ್ದೀನಿ, ನಮ್ಮ ಹಾಸ್ಟೆಲ್ ಅದು, ಬಾ ಕರ್ಕೊಂಡು ಹೋಗ್ತೀನಿ ಅಂತ ಹೇಳ್ಬಿಟ್ಟು ಅವಾಗ ಬರ್ಬೇಕಾದ್ರೆ ಹಣ ಎಲ್ಲಣ್ಣ ಕೇಳ್ಕೊಂಡು ಬಂದೆ. ಸ್ವಲ್ಪ 2 ಕಿಲೋಮೀಟರ್ ನಡಿಬೇಕು ಸಿರಾಗೆ ಅಂತ. ಇಲ್ಲಿಗೆ ಬಸ್ ಇಲ್ಲ.
ಬೆಳ್ಸಿಲ್ಲ 2 ಕಿಲೋಮೀಟರ್ ನಡಿಬೇಕಾಗ್ತೈತಿ. ನಾನು ಇಲ್ಲೇ ಹತ್ರ ಅಂತ ಕರ್ಕ ಬರ್ತಾವ್ರ ಅವರು. ನಾನು ಎಲ್ಲಾನ ಅಂತ ಕೇಳ್ತಾ ಇದೀನಿ. ಬಂದ್ರು ಲಾಸ್ಟ್ ಬಂದು ಅದು ದೂರ ಅನ್ನಿಸ್ತು ನನಗೆ, ಯಾಕೋ ನಡೆಯಕ್ಕೆ ಒಂಥರ ದೂರ ಅನ್ಸ್ಬಿಟ್ಟು ಚೇಂಜ್ ಮಾಡ್ಸೋಣ ಅಂತ ಹೋದೆ ಕೌನ್ಸಿಲ್ ಅಲ್ಲಿ ಹೋದೆ. ಅವ್ರು ಮಾಡ್ಕೊಡಲ್ಲ, ಇದೇ ಹಾಕಿ ಹೋಗ್ಬೇಕಪ್ಪ ನೀನು ಅಂತಂದ್ರು. ಸರಿ ಸರ್ ಆಯ್ತು ಅಂತ ಹೇಳ್ಬಿಟ್ಟು ಬಂದೆ. ಫಸ್ಟ್ ಟೈಮ್ ಬರ್ಬೇಕಾದ್ರೆ ನನಗೆ ನವೀನ ಜೊತೆ ಆಗಿದ್ದು. ನಾನು ಅವ ಸೀನಿಯರ್ಸ್ ಜೊತೆ ನವೀನ ಬಂದು, ನವೀನ ಎಲ್ಲ ರೂಮ್ ಲಾಸ್ಟ್ ನಮ್ಮ ರೂಮ್ಗೆ ಬಂದ. ನಮ್ಮ ರೂಮಲ್ಲಿ ಬಂದಾಗ ಸಕಲಾಗಿತ್ತು. ಈ ಲಾಸ್ಟ್ ರೂಮ್ ಮಾತ್ರ ಚೆನ್ನಾಗಿತ್ತು. ಎಂಜಾಯ್ ಮಾಡಿ ಈ 3 years ಅಲ್ಲಿ ಯಾವ್ದಾದ್ರು ಬೆಸ್ಟ್ ಮೂವ್ಮೆಂಟ್ ಅಥವಾ ಬೆಸ್ಟ್ ಎಪಿಸೋಡ್ ಅಂತ ಅದೇ ವರ್ಷ ಮಾಡ್ತೀವಲ್ಲ ಲಾಸ್ಟ್ ಅಲ್ಲಿ ಇದೆ. ಯಾರಾದ್ರೂ ಸಾರಿ ಕೇಳ್ಬೇಕಂತಂದ್ರೆ ಯಾರು? ನಮ್ ತುಂಬ ನವೀನ ಫುಲ್ ಆಟ ಆಡ್ತಿದ್ವಿ, ಅದು ಇದು ಅಂತಿದ್ವಿ. ಅವನು ಏನೋ ರಿಯಾಕ್ಟ್ ಬೇಜಾರಾಗ್ತಿರ್ಲಿಲ್ಲ. ಫ್ರೆಂಡ್ಲಿ ಆಗ ಮಾತಾಡ್ಲಿಲ್ಲ, ಎಷ್ಟು ಹೋಯ್ದ್ರು ಮಾತಾಡ್ತಿದ್ದ. ಅವನು ಅಂದ್ರೆ ಫುಲ್ ಅವನು ಸಾರಿ ಕೇಳ್ಬೇಕಂತ ನಾನು ಫಸ್ಟೇ ಬಂದಾಗ ಅಪ್ಪ ಹಾಸ್ಟೆಲು ಏನೇನೋ ಅನ್ಕೊಂಡಿದ್ದೆ. ಈಗ ಹೋಗ್ತಾ ಇದ್ದೀನಿ ಏನಾಗುತ್ತೆ ಅಂತ ಅಂದರೆ ಮುಂದಕ್ಕೆ ಏನಾಗುತ್ತೆ ಅಂತ ಗೊತ್ತಿಲ್ಲ. ಬಟ್ ಈ ಹಾಸ್ಟೆಲ್ ನೆನಪು ಮಾತ್ರ ಮರೆಯೋಕ್ಕಾಗಲ್ಲ. ಬಂದಿರೋದು ಒಳ್ಳೇದೇ ಆಯಿತು. ಅದರಲ್ಲಿ 3/4% ಒಳ್ಳೇದಾಗಿದೆ, ಇನ್ನು 25% ಹಾಳು ಮಾಡ್ಕೊಂಡಿದ್ದೀನಿ ನನ್ನ ಜೀವನನ. ಅಂದರೆ ಅದು ಹಾಳು ಮಾಡಿಲ್ಲ, ನನ್ನ ಜೀವನ ನಾನು ಹಾಳು ಮಾಡ್ಕೊಂಡೆ. ಅದಕ್ಕೆ ಅದಿದಲ್ಲ. ಹಾಸ್ಟೆಲ್ ಮಾತ್ರ ಫ್ಯಾಂಟಾಸ್ಟಿಕ್. ನನ್ನ ಲೈಫಲ್ಲಿ ಮಾತ್ರ ಮರೆಯೋಕ್ಕಾಗಲ್ಲ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಯಾವ್ದಾದ್ರು ಬೆಸ್ಟ್ ಮೂಮೆಂಟ್ ಇದ್ರೆ ಯಾವ ಮೂಮೆಂಟ್? ಬೆಸ್ಟ್ ಮೂಮೆಂಟ್ ಹಾಸ್ಟೆಲ್ ಡೇನೇ ಬೆಸ್ಟ್ ಮೂಮೆಂಟು, ಯಾವುದೇ ಇಲ್ಲ. ಹುಡುಗರ ಜೊತೆ ಅಮ್ಮನಿಂದ ರಾತ್ರಿ ಮಲ್ಕೊಂಡ್ಬೇಕಾದ್ರೆ ಸಾರಿ ಕೇಳ್ಬೇಕು ಅಂದ್ರೆ ಕೇಳೋ ಪರಿ ಇದಿಲ್ಲ. ನಾನು ಕೇಳ್ಬೇಕಾಗಿರೋದು ಯಾರಿಗಂದ್ರೆ ನನ್ನ ಫ್ರೆಂಡ್ ತೇಜ ಮತ್ತೆ ನವೀನ್ ಅವ್ರಿಗೆ ಸುಳ್ಳು ಹೇಳ್ಕೊಂಡು ಎಲ್ಲೆಲ್ಲ ಇರಿವೆ. ಆಮೇಲೆ ನಮ್ಮ ಹುಡುಗರಿಗೆಲ್ಲ ಸುಳ್ಳು ಹೇಳ್ಬಿಟ್ಟಿದ್ದೀನಿ, ಸುಳ್ಳು ಏನೇನೋ ಮಾಡೋದ್ರಿಂದ ಅವ್ರಿಗೆಲ್ಲ ಕಾಲೇ ಕೊಡ್ತೀನಿ ಅಷ್ಟೇ. ಏನೇನ್ ಐಟಮ್ ಮಾಡ್ತೀರಾ? ನಾವು ಈಗ ಪ್ರಿಪೇರ್ ಮಾಡ್ತಾ ಇದ್ವಿ ಹೆಸರು ಬೇಳೆ. ನಾವು ಆಗಲಿಂದ ಪ್ರಿಪೇರ್ ಮಾಡಿರೋದು ಚಿಕನ್ ಫ್ರೈ, ಚಿಕನ್ ಬಿರಿಯಾನಿ, ಚಿಕನ್ ಕಬಾಬ್, ಕೋರಿ, ಆಮೇಲೆ ನುಗ್ಗೆಕಾಯಿ ಸಾಂಬಾರು, ಸ್ವೀಟು ಒಬ್ಬಟ್ಟು, ಜಹಾಂಗೀರು, ಮೈಸೂರು ಪಾಕು, ಆಮೇಲೆ ಪಲ್ಯ, ಬೀನ್ಸ್ ಪಲ್ಯ, ಸಾಬೂನ್ ಕಡಲೆಕಾಳು ಪಲ್ಯ ಅಷ್ಟೇ. ಅನ್ನ, ಟೀ ರೈಸು, ಕುರ್ಮಾ. ಈ ತರ ಮೊಸರು ಹೊಡಿತಾ ಇರೋದು ಎಷ್ಟು ಪ್ರೌಡ್ ಫೀಲಿಂಗ್ ಆಗ್ತಾ ಇದೆ. ವಾಟ್ಸ್ ಯುವರ್ ಫೀಲಿಂಗ್? ಈಗ ನಮ್ಮ ಹಾಸ್ಟೆಲ್ಗೆ ಹೊಸದಾಗಿ ಅಡುಗೆ ಮಾಡೋದು ಬಂದಿದ್ದಾರೆ. ಅಣ್ಣ ನಿಮ್ಮ ಹೆಸರು? ಎಷ್ಟು ವರ್ಷದಿಂದ ಅಡುಗೆ ಮಾಡ್ತಾ ಇದ್ದೀರಾ? ಏನೇನ್ ಮಾಡ್ತಾ ಇದ್ದೀರಾ ಅಣ್ಣ? ಇವಾಗ್ಲಾ ಬಿರಿಯಾನಿ, ಗೀ ರೈಸು, ಕುರ್ಮಾ, ಪೂರಿ, ಕಬಾಬು. ಬ್ರೋ, ಇವತ್ತು ಹಾಸ್ಟೆಲ್ ಡೇ ಇದೆ, ಏನ್ ಅನಿಸ್ತಾ ಇದೆ ನಿಮ್ಗೆ? ತುಂಬಾ ಖುಷಿ ಆಗ್ತಾ ಇದೆ. ಇನ್ನು ಈಗಲ್ಲ, ಆಮೇಲೆ ಜಾಲಿ ಮಾಡೋದು. ಪಿಕ್ಚರ್ ಅಭಿ ಬಾಂಬೆ ಡ್ಯಾನ್ಸ್ ಇದೆ, ಇನ್ನ ನೋಡ್ತಾ ಇರ್ಬೇಕು. ಇವಾಗ ಮಾಡೋದು ಏರ್ ಮಿಸ್ಟರ್ ನೀವ್ ಈ ತರ ಪೂರಿ ಮಾಡ್ತಾ ಇರೋದು ಎಷ್ಟು ಖುಷಿ ಇದೆ. ಮತ್ತೆ ಬೈಕ್ ಇಡ್ತೀನಿ ತಡಿ. ಇವತ್ತು ಹಾಸ್ಟೆಲ್ ಡೇ ಇದೆ, ಫೀಲಿಂಗ್? ತುಂಬಾ ಖುಷಿ ಆಗ್ತಿದೆ. ಎಲ್ಲ ಹುಡುಗರೆಲ್ಲ ಚೆನ್ನಾಗೆಲ್ಲ ಸೇರ್ಕೊಂಡು ಒಳ್ಳೆ ಅಡುಗೆ ಮಾಡ್ತಾ ಇದಾರೆ. ತಿನ್ಕೊಂಡು ಆರಾಮಾಗಿ ಉಂಡ್ಕೊಂಡು ಎಣ್ಣೆ ಹೊಡ್ಕೊಂಡು ಮನ್ಕೊಳ್ಳೋದು ಅಷ್ಟೇ. ಏರ್ ಮಿಸ್ಟರ್ ಒನ್ ಆಫ್ ದ ಲೌಡಕ್ಕೆ ಮಿಸ್ಟರ್ ಚೇತು ಇದ್ದಾರೆ. ಈ ತರ ಎಷ್ಟು ವರ್ಷದ ಎಕ್ಸ್ಪೀರಿಯನ್ಸ್ ಇದೆ? ಕನ್ನಡ ಚೇತು ನಮ್ಮ ಅಣ್ಣ.